ಒಂದ್ ಬಟ್ಲಾಗುವಷ್ಟು ಬಟಾಣಿ ಮತ್ತೆ ಒಂದು ಕ್ಯಾಪ್ಸಿಕಮ್ ಇದ್ರೆ ತುಂಬಾ ಸೂಪರ್ ಆಗಿರುವಂತ ಈ ಬ್ರೇಕ್ಫಾಸ್ಟ್ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ತುಂಬಾ ರುಚಿಯಾಗಿರೋ ಈ ಬ್ರೇಕ್ಫಾಸ್ಟ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದ್ 4 ರಿಂದ 5 ಆಗುವಷ್ಟು ಹಸಿ ಮೆಣಸಿನಕಾಯಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 2 ಏಲಕ್ಕಿ, ಒಂದ್ ಸ್ವಲ್ಪ ಆಗುವಷ್ಟು ಚಕ್ಕೆ ಮತ್ತೊಂದ್ 2 ಪೀಸ್ ಆಗುವಷ್ಟು ಶುಂಠಿ, ಇದನ್ನೆಲ್ಲ ಇದೇ ಮಿಕ್ಸಿ ಜಾರಿಗೆ ಹಾಕೊಂಡು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಆಗುವಷ್ಟು ಕಾಯಿ ತುರಿ ಇಲ್ಲ ಅಂತಂದ್ರೆ ಕೊಬ್ಬರಿ ತುರಿನೂ ಹಾಕೋಬಹುದು, ಅದು ತುಂಬಾ ರುಚಿಯಾಗಿರುತ್ತೆ. ಮತ್ತೊಂದ್ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಚಟ್ನಿ ಇರುತ್ತಲ್ಲ ಆ ರೀತಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಈಗ ಒಂದ್ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ತುಪ್ಪ ಮತ್ತೊಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಕೂಡ ಹಾಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ಕಡಲೆಬೇಳೆ ಉದ್ದಿನ ಬೇಳೆ ಏನು ಸಹ ಹಾಕಂಗಿಲ್ಲ. ಒಂದ್ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಗೋಡಂಬಿ ಹಾಕದ್ ಮರಿಬೇಡಿ, ತುಂಬಾ ರುಚಿ ಕೊಡುತ್ತೆ. ಇದಕ್ಕೆ 1 ಬಟ್ಲು ಇಟ್ಟಿಟ್ಕೊಂಡಿದ್ವಲ್ಲ ನಾವು ಬಟಾಣಿ, ಅದನ್ನ ಬೇಯಿಸಿಟ್ಕೊಂಡಿದೀನಿ. ಆ ಬಟಾಣಿನೂ ಹಾಕೊಂಡು ಒಂದ್ ಕ್ಯಾಪ್ಸಿಕಮ್ ನ ಈ ರೀತಿ ದೊಡ್ಡ ಕಟ್ ಮಾಡಿ ಹಾಕೊಂಡಿದೀನಿ. ಇದನ್ನೆಲ್ಲ ಎಣ್ಣೆಲಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೊಂದ್ ಸ್ವಲ್ಪ ಆಗುವಷ್ಟು ಅರಿಶಿನ ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳೋಣ. ಜಾಸ್ತಿ ಅರಿಶಿನ ಹಾಕ್ಬೇಡಿ, ಸ್ವಲ್ಪ ಹಾಕ್ಬೇಕು, ಅವಾಗ ಲೈಟ್ ಗ್ರೀನ್ ಕಲರ್ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವ್ ಆಗ್ಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಇವಾಗ ಇದಕ್ಕೆ ಹಾಕೊಳ್ಳೋಣ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಒಂದ್ ಲಿಡ್ ಮುಚ್ಚಿಬಿಟ್ಟು ಒಂದು 4 ರಿಂದ 5 ನಿಮಿಷ ಅದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ. ಕ್ಯಾಪ್ಸಿಕಮ್ ಎಲ್ಲ ತುಂಬಾನು ಬೇಯಿಸ್ಕೋಬೇಡಿ, ಇಲ್ಲ ತುಂಬಾ ಕ್ರಂಚಿಯಾಗೂ ಇಟ್ಕೋಬೇಡಿ. ಈಗ ಪರ್ಫೆಕ್ಟ್ ಆಗಿದೆ ನೋಡಿ. ಒಂದ್ 4 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಈಗ ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ನೀರಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಈಗ ಒಂದ್ ಸ್ವಲ್ಪ ಫ್ಲೇಮ್ ನ ಜಾಸ್ತಿ ಮಾಡಿ ಹೈ ಫ್ಲೇಮ್ ಅಲ್ಲಿ ನೀಟಾಗಿ ಅದನ್ನ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟಾಗಿದ್ರೆ ಸಾಕು, ನೀಟಾಗಿ ಆಗಿದೆ ಗೊಜ್ಜು ತರ. ಈಗ ಇದಕ್ಕೆ ನಾವು 1 ಬಟ್ಲಾಗುವಷ್ಟು ಅನ್ನ ಮಾಡಿ ಇಟ್ಕೊಂಡಿದೀನಿ, ಇದನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳಿಗ್ಗೆ ತಿಂಡಿ ಏನಪ್ಪಾ ಮಾಡೋದು ಅಂತಂದ್ರೆ ಮೊದಲು ನೆನಪಾಗದೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಇಂಥದ್ದು. ಈ ರೀತಿನೂ ಒಂದ್ಸತಿ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡಬಹುದು, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ನಿಜವಾಗ್ಲೂ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ಗಾಗಿ ಹೇಮಶ್ರೀ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.